ಹೋಯ್ ನಮಸ್ಕಾರ ಮಾರ್ರೆ. ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿ ಒಂದು ಪದಾರ್ಥ ಮಾಡುವ ಬನ್ನಿ. ಮೊದಲಿಗೆ 1 ಕಪ್ ಶೇಂಗಾ ಬೀಜ ಸಮ ರೋಸ್ಟ್ ಮಾಡ್ಕೊಳಕ, ಅಂದ್ರೆ ಜಾಸ್ತಿ ಕೈಟಿ ಹೋಗಕ್ಕಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಳಕ. ಆಮೇಲೆ ರೋಸ್ಟ್ ಆದ್ಮೇಲೆ ಅದನ್ನು ಒಂದು ಪಾತ್ರದಲ್ಲಿ ತೆಗೆದಿಟ್ಟು 2 ಚಮಚದಷ್ಟು ಬಿಳಿ ಎಳ್ಳು ತಗೊಂಡಿದೆ. ಇದನ್ನು ನಾವು ಸಮ ರೋಸ್ಟ್ ಮಾಡ್ಕೊಂಡ ಅದು ಕಟ್ ಅಂತ ಹೊಟ್ಟ ತಲ್ಲಿ ತನಕ ನಾವು ರೋಸ್ಟ್ ಮಾಡ್ಕೊಂಡು ಆಮೇಲೆ ಅದನ್ನು ಒಂದು ಪಾತ್ರದಲ್ಲಿ ತೆಗೆದಿಟ್ಕೊಂಡು, ಆಮೇಲೆ 1 ಕಪ್ ಕೊಬ್ಬರಿನ ನೀವು ಹಸಿ ಕೊಬ್ಬರಿ ಯಾರು ಒಡ್ಲ ಒಣ ಕೊಬ್ಬರಿ ಯಾರು ಒಡ್ಲ 1 ಕಪ್ ತೆಗೆದಿಟ್ಕೊಂಡು ಅದನ್ನು ಫುಲ್ಲು ರೋಸ್ಟ್ ಮಾಡ್ಕೊಳಕ. ಆಮೇಲೆ ರೋಸ್ಟ್ ಮಾಡ್ಕೊಳ್ಳೋದಷ್ಟು ಪದಾರ್ಥನ ಮಿಕ್ಸಿಗೆ ಹಾಕಿ ನೀರು ಹಾಕದೆ ರುಬ್ಕೊಳಕ. ನೀರು ಹಾಕೋಗಿಲ್ಲ, ಹಾಗೆ ರುಬ್ಕೊಳಕ. ಆವಾಗ ನಿಮ್ಗೆ ಈ ಥರ ಟೆಕ್ಸ್ಚರ್ ಸಿಗುತ್ತೆ ನೋಡಿ, ಪುಡಿ ಪುಡಿಯಾಗಿ ಈ ಥರ ಟೆಕ್ಸ್ಚರ್ ಸಿಗುತ್ತೆ. ಅದನ್ನು ನೀವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು 8 ರಿಂದ 9 ಬೆಳ್ಳುಳ್ಳಿನ ಸುಪ್ಪೆ ತೆಗೆದು ಜಜ್ಜಿಟ್ಕೊಂಡಿದೆ, ಅದನ್ನು ಇದಕ್ಕೆ ಹಾಕಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಳಕ. ಆಮೇಲೆ ಇದಕ್ಕೆ 2 ಚಮಚದಷ್ಟು ಅಚ್ಚ ಖಾರದ ಪುಡಿ, ನಿಮ್ಗೆ ಹ್ಯಾಂಗೆ ಖಾರಕ್ಕೆ ಅನುಗುಣ ತಕ್ಕಂಗೆ ಹಂಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಆಮೇಲೆ 1 ಚಮಚದಷ್ಟು ಧನಿಯಾ ಪೌಡರ್, ಆಮೇಲೆ ಅರ್ಧ ಚಮಚದಷ್ಟು ಗರಂ ಮಸಾಲೆ, ಆಮೇಲೆ ಚೂರು ಜೀರಿಗೆ ಪೌಡರ್ ಹಾಕಿ ಸರಿ ಮಿಕ್ಸ್ ಮಾಡ್ಕೊಳಕ. ಯಾವುದೇ ಕಾರಣಕ್ಕೂ ನೀರು ಹಾಕೋದಿಲ್ಲ. ಆಮೇಲೆ ನಾನು ಬಿಸಿನೀರನ್ನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕೋಕ್ಕಿಲ್ಲ. ಕಡಿಗೆ ಗಂಟು ಇಲ್ದಿದ್ದಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳಕ. ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳಕ. ನಿಮ್ಗೆ ಕೆಲವರಿಗೆ ಉಪ್ಪು ಜಾಸ್ತಿ ಇರುತ್ತೆ, ಕೆಲವರಿಗೆ ಉಪ್ಪು ಕಮ್ಮಿ ಇರುತ್ತೆ, ನಿಮ್ಮ ಅನುಗುಣ ತಕ್ಕಂಗೆ ಹಾಕೊಂಡು ಕಡಿಗೆ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊ. ಯಾಕಂದರೆ ನಾವು ಸ್ವಲ್ಪ ಹುಣಸೆ ನೀರು ಹಾಕಿರುತ್ತಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿರುತ್ತಲ್ಲ, ಹಾಗಾಗಿ ಸರಿ ಮಿಕ್ಸ್ ಆಯ್ತು ಅಂದ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಬೇಕು. ನೋಡಿ ಈ ಥರ ಟೆಕ್ಸ್ಚರ್ ಬರಬೇಕು. ನಾನು ಬದನೆಕಾಯಿ ತಗೊಂಡಿದ್ದೆ, ಚಿಕ್ಕ ಬದನೆಕಾಯಿ, ಒಂದು 6 ರಿಂದ 7 ಬದನೆಕಾಯಿ ತಗೊಂಡಿದ್ದೆ. ಅದನ್ನು ಫುಲ್ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಾದ್ಮೇಲೆ ಈ ಥರ ಕಟ್ ಮಾಡ್ಕೊಳಕು 4 ಸೈಡ್. ಆಮೇಲೆ ಕಟ್ ಮಾಡೋದು ಬದನೆಕಾಯಿಗೆ ಆಗ ಮಾಡ್ಕೊಳ್ಳೋದು ಮಿಶ್ರಣ ಇತ್ತಲ್ಲ ಅದನ್ನು ಒಳ ಸ್ಟಫ್ ಮಾಡಬೇಕು. ಈ ಥರ ಸ್ಟಫ್ ಮಾಡೋದ್ರಿಂದ ತಿನ್ನಬೇಕಾದ್ರೆ ಬದನೆಕಾಯಿ ತುಂಬ ರುಚಿ ಅನಿಸುತ್ತೆ, ಸಪ್ಪೆ ಅನಿಸೋದಿಲ್ಲ. ನೋಡಿ ಎಲ್ಲದನ್ನು ಸ್ಟಫ್ ಮಾಡಿ ಈ ಥರ ತೋರುತ್ತೆ. ಆಮೇಲೆ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಉಳಿದಿರೋ ಮಿಶ್ರಣ ಇದೆಯಲ್ಲ ಅದು ನಮಗೆ ಆಮೇಲೆ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಅದನ್ನು ಸೈಡಿಗೆ ತೆಗೆದಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಬಿಸಾಕಬಾರ್ದು. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಆಮೇಲೆ ಒಂದು 8 ರಿಂದ 10 ಕರಿಬೇವು ಸೊಪ್ಪನ್ನು ಹಾಕಿ ಸರಿಯಾಗಿ ರೋಸ್ಟ್ ಮಾಡಿಕೊಂಡು, ಆಮೇಲೆ 1 ಕಪ್ಪಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸರಿಯಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ನೀವು ಸ್ಟಫಿಂಗ್ ಮಾಡಿಟ್ಟಿರೋ ಬದನೆಕಾಯಿನ ಒಂದೊಂದಾಗಿ ಪ್ಯಾನ್ಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಹೈ ಫ್ಲೇಮಲ್ಲಂತೂ ಇಡಬೇಡಿ, ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟೇ ಬದನೆಕಾಯಿ ಚೆನ್ನಾಗಿ ಬೇಯೋದು ಸಾಫ್ಟ್ ಆಗಿ. ಹಾಗಾಗಿ ಮತ್ತು ಅಡಿ ಕೈ ಇಲ್ಲ. ಆವಾಗ ಸ್ವಲ್ಪ ಇದು ಸ್ಟಫಿಂಗ್ ಪೌಡರ್ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನು ಇದ್ರ ಮೇಲೆ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು, ಅಂದರೆ 1 ಲೋಟ ಅಥವಾ 1.5 ಲೋಟ ಚಿಕ್ಕ ಲೋಟದಲ್ಲಿ ನೀರು ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮುಚ್ಚಳನ ಮುಚ್ಚಬೇಕು. ಒಂದು ಲೋ ಫ್ಲೇಮಲ್ಲೇ ಒಂದು 10 ರಿಂದ 15 ನಿಮಿಷ ಸರಿಯಾಗಿ ಬೇಯಬೇಕು. ನೋಡಿ ಈ ಥರ ಟೆಕ್ಸ್ಚರ್ ಬರುತ್ತೆ. ನೀರೆಲ್ಲ ನೋಡಿ ಕರೆಕ್ಟಾಗಿದೆ, ಜಾಸ್ತಿ ನೀರು ಹಾಕಬಾರ್ದು. ಚಪಾತಿ ಮತ್ತು ರೊಟ್ಟಿಗೆಲ್ಲ ಇಷ್ಟೇ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಗಾರ್ನಿಷ್ ಮಾಡಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಆಮೇಲೆ ಪ್ಲೇಟಿಗೆ ಸರ್ವ್ ಮಾಡಿದ್ರೆ ನಮ್ಮ ಬಿಸಿ ಬಿಸಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ.